ಛಾಯಾ, ನಾನು ಹೇಳ್ತಾ ಇದ್ದೀನಲ್ಲ, ಅವನಲ್ಲಿ ಇರೋದಾದ್ರೆ ನಾನು ಇರಲ್ಲ. ಶನಯ್ಯ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಚಿಕ್ಕ ಪುಟ್ಟ ಜಗಳಗಳಾದ್ರೆ ಅದ್ರಲ್ಲಿ ಮನೇಲೇ ಇರೋದೇ ಬೇಡ ಅನ್ನಕ್ಕಾಗತ್ತಾ? ಏನೋ ಚಿಕ್ಕ ಪುಟ್ಟ ಜಗಳಗಳ? ಅಷ್ಟು ಜನರ ಮಧ್ಯೆ ನಂಗೆ ಹೊಡೆದು ಬೈದು ಅವಮಾನ ಮಾಡಿದಾಳೆ. ಇದು ಚಿಕ್ಕ ವಿಷಯನಾ? ಇವನು ಅಷ್ಟು ಜನರ ಮುಂದೆ ಅವಳಿಂದ ಹೋಗ್ತಾನೆ, ಅದು ಚಿಕ್ಕ ವಿಷಯನಾ? ಏನೇ ಆದ್ರೂ ಇವನೇ ಲೈಫ್ ಅನ್ಕೊಂಡು ಎಲ್ಲ ಸಹಿಸ್ಕೊಂಡು ಇವನಿಂದನೇ ಹೋಗ್ತಾ ಇದ್ದೇನೆ, ಆದ್ರೆ ಇವನು ಅವಳಿಂದ ಹೋಗ್ತಾನಲ್ಲ. ಛಾಯಾ, ಶತಾಬ್ ಶಣಯ, ನಾನೇನು ಅವಳಿಂದ ಬೇಕು ಅಂತ ಹೋಗ್ಲಿಲ್ಲ. ಮತ್ತಿನ್ನೇನು ಬೇಡ ಬೇಡ ಅಂತ ಹೋಗ್ತಿದ್ಯಾ? ಹೋಗು, ಅವಳಿಂದೇನು ಹೋಗು, ಇಲ್ಲಿ ಹಾಕಿದ್ಯಾ? ಶನಯ್ಯ, ಗುರುಮೂರ್ತಿ ಮನೆ ರೆಂಟ್ ಕಟ್ಟಿ ಎಲ್ಲಾ ಬಿಲ್ಗಳು ಕಟ್ಟಿದ್ದಾರೆ. ಹಾಗಿದ್ದಾಗ ಈ ಮನೆಯಿಂದ ಹೋಗು ಅಂತ ಹೇಗೆ ಹೇಳೋಕ್ ಸಾಧ್ಯ? ನೋನೋ, ಗುರುಮೂರ್ತಿಗೆ ಈ ಮನೇಲಿರೋ ಎಲ್ಲ ಹಕ್ಕುಗಳಿದೆ. ಓಹೋ, ಹಾಗಿದ್ರೆ ಅವನೆಲ್ಲಿರ್ಲಿ, ನಾನೆಲ್ಲಿರಲ್ಲ. ಅದೆಲ್ಲ ಸಾಧ್ಯನಾ ಶನಯ್ಯ? ನೀನಿಲ್ಲದೆ ಗುರುಮೂರ್ತಿ ಒಬ್ರೆ ನನ್ನ ಜೊತೆಲಿ, ಅದೆಲ್ಲ ಸರಿನಾ? ಛಾಯಾ, ಅರೆ, ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಿದೀಯಾ? ನೀನು ಹೇಳಿದ್ದೆ ನಾನು ಇನ್ನೊಂದು ಸಲ ಹೇಳ್ದೆ ಅಷ್ಟೆ. ನೀನೇ ಇಲ್ಲಿ ಇರಲ್ಲ ಅಂದಮೇಲೆ ಗುರುಮೂರ್ತಿ ಇನ್ಯಾರ ಜೊತೆಗಿರ್ಬೇಕು? ಇರೋದು ನಾನು ಒಬ್ಳೇ ತಾನೇ. ನನಗೂ ಸಾಕಾಗೋಗಿದೆ. ನನಗೆ ಈ ಮನೆ ಬೇಡ, ಅವಳೇನಿರಲಿ. ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ. ಹೋಗ್ಲಿ. ಆದ್ರೂ ಏನ್ ನೀಚ್ ಮನ್ಸು ಅಂತೀನಿ ಅವ್ರದ್ದು. ಹೋಗಿ ಮಕ್ಕಳನ್ನ ಒಂದಿಷ್ಟು ಆಡ್ಸ್ಕೊಂಡು ಬರೋದನ್ನು ಸಹಿಸಕ್ಕಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಇವ್ರಿಗೆ? ಆ ಮನುಷ್ಯನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ತಾನು ಹೆಂಡತಿ ಮಕ್ಕಳನ್ನ ಸಂತೋಷವಾಗಿ ಇಟ್ಕೊಳ್ಳಲ್ಲ, ಅವ್ರಾಗೆ ಸಂತೋಷವಾಗಿ ಇರಕ್ಕೂ ಬಿಡಲ್ಲ. ಅದು ಹಾಗೇನೆ, ಕೆಲವ್ರಿಗೆ ಇನ್ನೊಬ್ರು ಸಂತೋಷನ ಸಹಿಸ್ಕೊಳ್ಳೋಕೆ ಆಗಲ್ಲ. ಇನ್ ಕೆಲವರು ಇನ್ನೊಬ್ರು ಸಂತೋಷಕ್ಕೋಸ್ಕರನೇ ಬದುಕಿರ್ತಾರೆ. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ, ಆ ದೇವರು ಅಂಥವ್ರನ್ನೇ ಒಂದು ಮಾಡೋ ಮನ್ಸು ಮಾಡಿರ್ತಾರೆ. ನಿಜ ಅರುಣ್ ಸರ್, ಒಂದೊಂದ್ಕಿತ ದೇವ್ರ ಲೆಕ್ಕಾಚಾರನೇ ಅರ್ಥ ಆಗಕ್ಕಿಲ್ಲ. ಜಾನ್ಕಮ್ಮ, ದ್ಯಾವ್ರು ಎಲ್ರಿಗೂ ಅವ್ರವ್ರು ಕೇಳಿದ್ದನ್ನೆಲ್ಲ ಕೊಡ್ತಾ ಹೋದ್ರೆ ಜನ ದ್ಯಾವ್ರು ಇರೋದನ್ನೇ ಮರ್ತೋಗ್ತಾನೆ. ಹಾಗಾದ್ರೆ ದೇವ್ರು ತಾನು ಇದ್ದೀನಿ ಅಂತ ಜ್ಞಾಪಿಸೋಕೆ ಈ ತರ ಕಷ್ಟಗಳನ್ನ ತೊಂದರೆಗಳನ್ನ ಕೊಡ್ತಿರ್ತಾನ? ಒಂಥರ ನಿಜ, ದ್ಯಾವ್ರು ತಾನಿದ್ದೀನಿ ಅಂತ ಜ್ಞಾಪಿಸ್ತಾ ಇರ್ತಾನೆ. ಆ ಜನ ಈ ದ್ಯಾವ್ರು ಇರೋದಾದ್ರೆ ಎಲ್ಲಿರ್ಬೋದು ಅಂತ ಹುಡುಕ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಕ್ಕಿಲ್ಲ ದ್ಯಾವ್ರು ಅವ್ರ ಒಳಿಕೆ ಇರ್ತಾನೆ ಅಂತ. ಒಳ್ಳೆತನ ಇರೋರು ಎಲ್ಲಾರ ಮನ್ಸಿನಲ್ಲೂ ಆ ದ್ಯಾವ್ರೇ ಇರ್ತಾನೆ. ಏನು ಸುಬ್ಲಕ್ಷ್ಮಿ, ಒಳ್ಳೆ ಲೈಫಲ್ಲೂ ಹೀಗೆಲ್ಲ ನಡೆಯೋದು ನೋಡಿದಾಗ ನಿಜವಾಗ್ಲೂ ದೇವ್ರ ಇದಾನ ಅಂತ ಅನ್ಸುತ್ತೆ. ಅಯ್ಯೋ ಬುಡವ, ದ್ಯಾವ್ರವನೇ ಅಂತ ಅನ್ಕೊಳ್ಳೋರ್ ಪಾಲ್ಗೆ ದ್ಯಾವ್ರವನೇ, ದ್ಯಾವ್ರಿ ಇಲ್ಲ ಅಂತ ಅನ್ಕೊಳ್ಳೋರ್ ಪಾಲ್ಗೆ ದ್ಯಾವ್ರಿ ಇಲ್ಲ, ಅಷ್ಟೇಯ. ಓಹೋ, ಈಗ ದೇವ್ರ ಬಗ್ಗೆ ವಾದ ಯಾಕೆ? ಆಗಿದ್ದೆಲ್ಲ ಆಯ್ತಲ್ಲ ಬಿಡಿ. ಅದೇ ಅರುಣ್ ಸರ್, ಇವತ್ತಿನ ದಿನ ಸಂದಾಕಿತ್ತೋ ಸಂದಾಕಿರ್ಲಿಲ್ವೋ ಗೊತ್ತಿಲ್ಲ, ಅಂದ್ರೂ ಇವತ್ತಿನ ದಿನ ಮುಗೀತು. ಅಷ್ಟೇ ಸುಬ್ಲಕ್ಷ್ಮಿ ಅವರೇ, ಒಂದಿಡೀ ದಿನದ ಬಗ್ಗೆ ಯೋಚನೆ ಮಾಡಿದಾಗ ಅನ್ಸೋದು ಕೊನೆಗೆ ಹಾಗೇನು. ತಿಂಗಳಾಗ್ಲಿ, ವರ್ಷ ಆಗ್ಲಿ, ಅಥವಾ ಒಂದು ಇಡೀ ಜೀವನನೇ ಆಗ್ಲಿ, ಯೋಚಿಸಿದಾಗ ಅನ್ಸೋದು ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಅಂತೂ ಕಳೀತು ಅಂತ. ಹೌದು ಅರುಣ್ ಸರ್, ನೋವನ್ನ ಮರ್ತು ನಗು ನೆನ್ಸ್ಕೊಂಡು ಸಂದಾಕಿತ್ತು ಅಂತ ಅನ್ಕೊಂಡ್ರೆ ಸಂದಾಕಿರ್ತದೆ. ನಗುನ ಮರ್ತು ನೋವಲ್ಲೇ ನರಳ್ತಾ ಸಂದಾಕಿರ್ಲಿಲ್ಲ ಅಂತ ಅನ್ಕೊಂಡ್ರೆ ಏನೂ ಸಂದಾಕಿರಕ್ಕಿಲ್ಲ, ಅಷ್ಟೇಯ. ಎಲ್ಲ ನಾವ್ ನೋಡೋ ರೀತಿ ಮೇಲಿರ್ತದೆ. ಉಫ್, ನೀವಿಬ್ರು ಏನೇನೋ ಹೇಳ್ತಿದ್ದೀರಾ, ಆದ್ರೆ ನನ್ಗಂತೂ ಒಂದ್ ಚೂರು ತಲೆಗೆ ಹೋಗ್ತಿಲ್ಲ. ಅದ ತಲೆಗೆ ಹೋಗುತ್ತೆ ಅಂತ ಅನ್ಕೊಂಡು ತಲೆಗೆ ಹೋಗುತ್ತೆ, ಹೋಗಕ್ಕಿಲ್ಲ ಅಂತ ಅನ್ಕೊಂಡ್ರೆ ಹೋಗಕ್ಕಿಲ್ಲ, ಅಷ್ಟೇ. ತಲೆಗೆ ಹೋಗ್ಲಿ ಬಿಡ್ಲಿ, ತಲೆ ಕೆಟ್ಟೇನೇನೋ ಮಾತಾಡ್ದವ್ರಿಗೆ ಸರಿಯಾದ ಸನ್ಮಾನ ಆಯ್ತಲ್ಲ, ಅಷ್ಟೇ ಸಾಕು. ಎಂಥ ದೊಡ್ಡ ಮನ್ಸಾದ್ರೂ ಅಷ್ಟೇ ಜಾನ್ಕಮ್ಮ. ಅವನ್ ಕೀಳ್ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಎಲ್ರ ಮುಂದೆ ಎಲ್ರಿಗಿಂತಲೂ ಕೀಳಾಗೋಯ್ತಾನೆ. ಅವನ್ ಬೆಲೆ ಅವನೇ ಕಳ್ಕೊತಾನೆ. ಅಂದಾಗ ಸುಬ್ಲಕ್ಷ್ಮಿ ಅವರೇ, ಲೇಟ್ ಆಗ್ತದೆ, ನಾವಿನ್ನು ಹೊಡ್ತೀವಿ. ಅಮ್ಮ ಬೇರೆ ಒಬ್ಬರೇ ಕಾಯ್ತಿರ್ತಾರೆ. ಸುಬ್ಲಕ್ಷ್ಮಿ, ನಾನು ಹೊರಡ್ತೀನಿ. ಜಾನ್ಕಮ್ಮ, ನಾನು ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಬರ್ತೀನಿ. ಆಯ್ತು. ಶ್ರೀಶಾ,
ಆಯ್ತಾ ಆಟ ಆಡಿದ್ದು? ಲೇಟ್ ಆಗ್ತಿದೆ, ಬಾ ಹೋಗೋಣ. ಬಂದ? ಸರಿ ಹೊರಡೋಣ. ಬಾಯ್ ತರ್ವಾ. ಬಾಯ್ ಬಾಯ್ ಸುಬ್ಬಮ್ಮ. ಬರ್ತೀವಿ. ಬಾಯ್ ಕಣೋ. ಬಾಯ್. ಶನಾಯ, ನೀ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ಕಣೆ. ಇಲ್ಲ ಛಾಯಾ, ನಾನು ಯಾವ ತಪ್ಪು ಮಾಡ್ತಾ ಇಲ್ಲ. ಬೇಬಿ, ಕೋಪದಲ್ಲಿ ಏನೇ ಮಾಡಿದ್ರು ಅದು ಆ ಮೂಮೆಂಟ್ಗೆ ಸರಿ ಅಂತಾನೆ ಅನ್ಸೋದು. ಈಗ ನೀನ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ? ಅದೇ ಶನಾಯ, ನೀನೇನಾದ್ರೂ ಹೀಗೆ ಅವನ ಜೊತೆ ಜಗಳ ಮಾಡ್ಕೊಂಡು ದೂರ ಆಗ್ಬಿಟ್ರೆ ಇಷ್ಟು ವರ್ಷ ಅವನನ್ನ ಸಹಿಸ್ಕೊಂಡಿದ್ ವೇಸ್ಟ್ ಆಗಲ್ವಾ? ಇದೊಂದೇ ಕಾರಣಕ್ಕೆ ಇವತ್ ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅಂತ ಕಾದು ಕಾದು ಸಾಕಾಯ್ತು. ಬಟ್ ದರ್ ಇಸ್ ನೋ ಯೂಸ್. ಇನ್ನು ಅವನ್ನ ಸಹಿಸ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಕಮಾನ್ ಬೇಬಿ, ಕೋಪ ಬಂದಾಗ ಹೀಗೆಲ್ಲ ಆಗೋ ಸಹಜ. ಯೋಚನೆ ಮಾಡು, ನೀನ್ ರಿಜೆಕ್ಟ್ ಮಾಡೋ ಅಂತ ದೊಡ್ಡ ತಪ್ಪೇನೋ ಅವ್ನು ಮಾಡಿಲ್ಲ. ಇದೆಲ್ಲ ಜಸ್ಟ್ ಈಗೋ ಕ್ಲಾಶಸ್ ಅಷ್ಟೇ. ಅವನು ನಿನ್ ಜೊತೆಲೇ ಇರಬೇಕು, ನೀವಿಬ್ರು ನಮ್ಮ ಮನೇಲೇ ಇರಬೇಕು. ಛಾಯಾ, ಈ ಮಾತನ್ನೆಲ್ಲ ನೀನ್ ಸೆಲ್ಫಿಶ್ ಆಗಿ ಹೇಳ್ತಿಲ್ಲ ತಾನೆ? ಸೆಲ್ಫಿಶ್ ಆಗ? ಹೇ, ನೋ ವೇ. ಏನೋ ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ದೆ ಅಷ್ಟೇ. ನಿನಗೆ ಒಳ್ಳೇದಾದ್ಮೇಲೆ ನನಗೆ ಒಳ್ಳೇದಾಗದೆ ಇರುತ್ತಾ? ಅದು ನೀನ್ ಸೆಲ್ಫಿಶ್ ಅನ್ಕೊಂಡ್ರೆ? ಓಕೆ, ಒಂದೊಂದ್ಸಲಿ ನೀನ್ ಹೇಳೋದು ಕರೆಕ್ಟ್ ಅನ್ಸತ್ತೆ. ಆಯ್ತು, ನಿನ್ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಅವನ ಜೊತೆ ಮಾತಾಡ್ತೀನಿ. ವೆರಿ ಗುಡ್, ಗೋ ಹೆಡ್. ಅಫ್ಕೋರ್ಸ್ ಬೇಬಿ, ಸೆಲ್ಫಿಶ್ ಆಗಿ ಯೋಚನೆ ಮಾಡಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಬದುಕೋದು ತುಂಬಾ ಕಷ್ಟ ಆಗತ್ತೆ. ಸರಿ ಸುಬ್ಲಕ್ಷ್ಮಿ ಅವರೇ, ನಾವಿನ್ ಹೊರಡ್ತೀವಿ. ಹೊರಡ್ತೀನಾ? ನೀವ್ ಹೊರಡ್ಬಿಟ್ರೆ ನನ್ನನ್ನು ಡ್ರಾಪ್ ಮಾಡೋರು ಯಾರು? ಹೊರಡ್ತೀವಿ ಅಂತ ಹೇಳಿ. ಡ್ಯಾಡಿ, ಹೌದು, ನಾವೇ ಡ್ರಾಪ್ ಮಾಡೋಣ. ಶ್ರೀಶಾ. ಅರುಣ್ ಸಾ, ಅಲ್ಲ ಒಬ್ಳೆ ಇಷ್ಟೊತ್ನಾಗ ಅವಳು ಹೆಂಗ್ ಹೋಯ್ತಾಳೆ? ಆಯ್ತಾಯ್ತು, ನನ್ಗೆ ಅರ್ಥ ಆಯ್ತು. ಹೋಗ್ತಾ ಡ್ರಾಪ್ ಮಾಡ್ತೀನಿ ಬಿಡಿ. ವಾವ್, ದಟ್ಸ್ ಗ್ರೇಟ್. ಓಕೆ ಸುಬ್ಲಕ್ಷ್ಮಿ, ನಾವ್ ಹೊರಡ್ತೀವಿ. ಯು ಟೇಕ್ ಕೇರ್. ಓಕೆ? ಆಯ್ತು, ನಾನ್ ಟೇಕ್ ಕೇರಿಂಗು. ಆದ್ರೆ ನೀನ್ ಮನೇಲಿ ಒಬ್ಳೊಬ್ಳೆ ಇರ್ತೀಯ. ಹುಚ್ಚುಚ್ಚನಂಗ್ ಏನೇನೋ ಮಾಡ್ಕೋಬೇಡ. ಏನೋ ನೀನ್ ಟೇಕ್ ಕೇರು. ಇಲ್ಲ ಬಿಡು, ಇನ್ ಮುಂದೆ ಹುಚ್ಚು ಯೋಚನೆಗಳೆಲ್ಲ ಇರಲ್ಲ. ಲೈಫಲ್ಲಿ ಈ ತರನು ಖುಷಿ, ಸಂತೋಷ ಎಂಜಾಯ್ ಮಾಡ್ಬೋದು ಅನ್ನೋದು ಗೊತ್ತಾಗಿದೆ. ಅಂಥದ್ರಲ್ಲಿ ಬೇರೆ ಯೋಚನೆಗಳೆಲ್ಲ ಯಾಕೆ ಮಾಡ್ಲಿ? ಡೋಂಟ್ ವರಿ. ಬಾಯ್, ಸಿ ಯು. ಆಯ್ತವ, ಹುಷಾರು, ಹೋಗ್ಬಾ. ಸರಿ ಕೂತ್ಕೊಳ್ಳಿ. ಬಾಯ್ ಮಗ, ಬಾ. ನನ್ನ ಮುಂದೆನೆ ಅವನ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತೀಯ? ತಪ್ಪು, ನಂದೇ ತಪ್ಪು. ಅವತ್ತು ಕ್ಷಣ ನಿನ್ನ ಸಾಯಿಸೋ ಪ್ಲಾನ್ ಮಾಡಿದಾಗ ನಾನು ಸುಮ್ಮನೆ ಬಿಡ್ಬೇಕಿತ್ತು.
ಅವ್ರು ಅನ್ಕೊಂಡಂಗೆ ಅವತ್ತಿನ ಕತೆ ಮುಗ್ದೋಗಿದ್ರೆ ಇವತ್ತಿಷ್ಟು ತೊಂದರೆನೇ ಇರ್ತಿರ್ಲಿಲ್ಲ. ಓ ಗಾಡ್, ಏನಾಗಿದೆ ಇವನ್ಗೆ? ಕೋಪದಲ್ಲಿ ಎಲ್ಲ ವಿಷಯನೂ ಹೇಳ್ತದನಲ್ಲ. ಅಪ್ಪಿ ತಪ್ಪಿ ಇಲ್ಲಿ ಓಡಾಡೋರು ಏನಾದರೂ ನೋಡಿದ್ರೆ ನಮ್ಮ ಗತಿ ಏನು? ಸಾಯಿಸಿದ್ರು ಸೈಲೆಂಟಾಗಿ ಸಾಯಿಸ್ಬೇಕು, ಇಲ್ಲ ಅಂದರೆ ನಮ್ಮ ಕುತ್ತಿಗೆಗೆ ಬರುತ್ತೆ. ಬಿಡು ನನ್ನ, ತಡಿಬೇಡ. ನನಗೂ ಸಾಕಾಗಿದೆ. ಒಂದು ಜೀವನ ಇರಬೇಕು, ಇಲ್ಲ ಅಂದ್ರೆ ನಾನು ಇರಬೇಕು. ಇಂಥ ಮಾತಾಡೋದಕ್ಕೆ ಸರಿಯಾದ ಟೈಮ್ ಅಲ್ಲ, ಸರಿಯಾದ ಪ್ಲೇಸ್ ಅಲ್ಲ. ಯಾವ್ದಾದ್ರು ಕಷ್ಟ ಆಗುತ್ತೆ, ಬಿಡು. ಶ್ರೀಶಾ, ಈ ರೀತಿ ನಿಮ್ ಡ್ಯಾಡ್ ಜೊತೆ ಕಾರಲ್ಲಿ ಓಡಾಡಕ್ ನಿಂಗೆ ಬೋರ್ ಆಗಲ್ವಾ? ಬೋರಾ? ಯಾಕೆ? ಮತ್ತಿನ್ನೇನು, ಒಂದ್ ಜೋಶ್ ಇಲ್ಲ, ಒಂದ್ ಎಂಟರ್ಟೈನ್ಮೆಂಟ್ ಇಲ್ಲ. ಈ ಕುದುರೆ ಕಣ್ಣಿಗೆ ಆ ಸೈಡು ಈ ಸೈಡು ಏನು ಕಾಣಿಸ್ಬಾರ್ದು ಅಂತ ಕಟ್ಟಿರ್ತಾರಲ್ಲ, ಹಾಗೇನಾದ್ರೂ ನಿಮ್ ಡ್ಯಾಡಿ ಕಣ್ಣಿಗೆ ಕಟ್ಟಿದ್ಯಾ? ಇಲ್ಲಪ್ಪ, ನಾನೇನು ಕಟ್ಟಿಲ್ಲ. ಡ್ಯಾಡಿ ಯಾವಾಗ್ಲೂ ಇರೋದೇ ಹಾಗೆ. ಓ, ಹೋಗ್ಲಿ ಬಿಡು. ಅಟ್ಲೀಸ್ಟ್ ನಿನ್ಗೂ ಬೋರ್ ಆಗಲ್ವಾ? ಆಗ್ತಿದೆ, ಆದ್ರೆ ಏನ್ ಮಾಡೋದು? ಹಾ, ಸಾಂಗ್ ಕೇಳೋಣ? ಡ್ಯಾಡಿ, ಸಾಂಗ್ ಪ್ಲೇ ಮಾಡು. ಆಯ್ತು ಕಂದ. ಸಾಂಗ್ ಏನು ತುಂಬಾ ಚೆನ್ನಾಗಿದೆ, ಆದ್ರೆ ಈ ಸಾಂಗ್ ಕೇಳಿದ್ರೆ ಜೋಶ್ ಅಲ್ಲ, ನಿದ್ದೆ ಬರ್ತಿದೆ. ಲಾಲಿ ಹಾಡಿಗೂ ಜಾಲಿ ಹಾಡಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲ ನಿಮ್ ಡ್ಯಾಡ್ಗೆ. ಈಗ ನಾನು ಮೊಬೈಲ್ ಅಲ್ಲೇ ಪ್ಲೇ ಮಾಡ್ತೀನಿ. ಜೆಂಟಲ್ಮ್ಯಾನ್, ಪ್ಲೀಸ್ ಆಫ್ ಮಾಡಿ. ಓಕೆ. ಒಂದು ಊರು, ಅಲ್ಲಿ ಒಬ್ಬ ರಾಜ ಆರಾಮಾಗಿದ್ದ. ರಾಣಿ ಜೊತೆಗೆ ಪಾಪ ಒಮ್ಮೆ ವಾಕಿಂಗ್ ಹೋದ. ಅಲ್ಲಿ ಒಬ್ಬ ಏನು ಶ್ರೀಶನ್ ನೋಡಿದ್ರಷ್ಟೇ ನಿಮ್ ಮುಖದಲ್ಲಿ ನಗು ಬರುತ್ತಾ? ನೋಡೋವರೆಗೂ ಹಾಗೇನೂ ಇಲ್ಲ, ನಿಮ್ಮನ್ನ ನೋಡಿದಾಗ್ಲೂ ನಗು ಬಂತು. ವಾವ್, ರಿಯಲಿ? ಹಾ, ಸ್ಟೇಷನ್ ನೋಡಿದಾಗ ಖುಷಿಯಿಂದ ನಗು ಬಂತು. ನಿಮ್ಮನ್ನ ನೋಡಿದಾಗ ತಮಾಷೆಯಾಗಿ ನಗು ಬಂತು. ಅಂದ್ರೆ ಶ್ರೀಶನ್ ನೋಡಿದ್ರಷ್ಟೇ ನೀವು ಸಂತೋಷದಲ್ಲಿ ನಗೋದಾ? ಏನಿಲ್ಲ, ಸುಬ್ಬಮ್ಮ ಮಾತಾಡಿದ್ರು ಸಂತೋಷವಾಗೇ ನಗ್ತಾರೆ. ಶ್ರೀಶಾ, ಓಕೆ ಓಕೆ, ಇಟ್ಸ್ ಓಕೆ. ಇನ್ಮೇಲೆ ನಾನು ಸುಬ್ಲಕ್ಷ್ಮಿ ಥರಾನೇ ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಆಗ್ಲಾದ್ರೂ ನನ್ನ ಮಾತು ಕೇಳಿ ಸಂತೋಷ ಪಡ್ಬೋದು, ನಗುನು ಬರ್ಬೋದು. ಸದ್ಯಕ್ಕೆ ನಿಮ್ ಲೊಕೇಶನ್ ಬಂತು. ಇಷ್ಟು ಬೇಗ ಬಂದ್ಬಿಡ್ತಾ? ಓಕೆ, ಬಾಯ್. ಬಾಯ್, ಮತ್ತೆ ಸಿಗೋಣ. ಶ್ಯೂರ್ ಬೇಬಿ, ಸಿಗ್ತಾನೆ ಇರೋಣ. ಲೇಟ್ ಆಯ್ತು ನಿಮ್ಗೆ? ಅರ್ಥ ಆಯ್ತು. ಅಂದ್ರೆ ನನ್ನ ಸಾಯಿಸೋ ಮಟ್ಟಕ್ಕೆ ಹೋಗಿದ್ದು ನೀವೆಯಾ? ಅದು ನನ್ನ ಮಗನ್ ಮುಂದೆ ಇಟ್ಕೊಂಡು.
ಅದೇ ಗೊತ್ತಾಗ್ತಿಲ್ಲ ಸುಬ್ಬಿ. ಸರಿ ಹಂಗಂದ್ರೆ ನಾನು ನನ್ನ ಗಾಡಿ ತಗೊಂಡು ಹೋಗಿರ್ತೀನಿ, ನೀವು ನಿಮ್ ಗಾಡಿ ಸರಿ ಆದ ತಕ್ಷಣ ಬೇಗನೆ ಬರ್ತೀರಾ? ಸರಿ ಸುಬ್ಬಿ, ನೀನು ಹೊರಟೇ ಇರೋ. ಒಪ್ಕಂಡೆ, ಈಗ ಒಪ್ಕಂಡೆ ನೀವೆಂಥ ನರ ರೂಪದ ರಾಕ್ಷಸರು ಅಂತ. ತಾಳಿ ಕಟ್ಟೋವಾಗ ಪ್ರಾಣಕ್ಕೆ ಪ್ರಾಣ ಆಗಿರ್ತೀನಿ ಅಂತ ಪ್ರಮಾಣ ಮಾಡಿ ಕೈ ಹಿಡ್ದವನೆ, ಇವಾಗ ಪ್ರಾಣ ತೆಗ್ಯಕ್ಕೆ ಪ್ರಯತ್ನ ಪಡ್ತವನೆ ಅಂದ್ರೆ ಇದಕ್ಕಿಂತ ವಿಪರ್ಯಾಸ ಇನ್ನೇನೈತೆ? ಗಂಡನಿಂದ ಹೆಂಡತಿ ಪ್ರೀತಿ ಅಪೇಕ್ಷೆ ಮಾಡಿದ್ಲು, ಆದ್ರೆ ಗಂಡ ಹೆಂಡತಿ ಸಂಬಂಧನೇ ಬೇಡ ಅಂತ ಆ ಪ್ರೀತಿನೂ ಕೊಂದಾಯ್ತು. ಈಗ ಸಂಬಂಧ ಇಲ್ದಿರೋ ಯಾರೋ ಒಬ್ಳು ಅವಳ ಬದುಕನ್ನ ಅವಳು ಕಟ್ಕೋತಾಳೆ ಅಂತಂದ್ರೆ ಅದನ್ನು ಸಹಿಸಕ್ಕಾಗದೆ ಅವಳನ್ನ ಕೊಲ್ಲಕ್ ನೋಡ್ತಿದ್ದೀರಲ್ಲ. ನನಗೂ ನಿಮಗೂ ಸಂಬಂಧ ಇಲ್ಲ ಅಂದ್ಯಾಕೆ? ಸಂಬಂಧ ಇಲ್ದೇ ಇರೋ ತವ ಶತ್ರುತ್ವ ಯಾಕೆ? ಹಂಗಂದ್ರೆ ಅದಕ್ಕರ್ಥ ಆವತ್ತು ಪ್ರೀತಿ ಅನ್ನೋ ಸಂಬಂಧ ಇವತ್ತು ಶತ್ರು ಅನ್ನೋ ಸಂಬಂಧ ಉಳ್ಕೊಂಡೈತೆ ಅಂತಾನ? ನಾನ್ ನಿಮ್ ಜೀವನದಲ್ಲಿ ಬ್ಯಾಡ ಅನ್ಯಾಕೆ? ನನ್ನನ್ನ ನಿಮ್ ತಲೆಯಿಂದ ತೆಗ್ದಾಕಿ ನನ್ ಪಾಡಿಗೆ ನನ್ನನ್ನು ಬದುಕಕ್ಕೆ ಯಾಕೆ ಬಿಡ್ತಿಲ್ಲ ನೀವು? ಸಾಯ್ತು ಅಂತ ಅನ್ಯಾಯ ಏನ್ ಮಾಡಿವ್ನಿ ನಿಮ್ಗೆ? ನನ್ನ ಜೀವನ ಕಿತ್ಕೊಂಡೆ, ನನ್ನ ಜೀವಕ್ಕೆ ಜೀವ ಅಂತ ಅನ್ಕೊಂಡಿರೋರ್ನ ಕಿತ್ಕೊಂಡೆ, ಕಡೆಗೆ ಉಳ್ಕೊಂಡಿರೋ ನನ್ನ ಜೀವದ ಮೇಲೂ ಕಣ್ಣು ಬಿತ್ತ. ಯಾಕೆ? ಆಸ್ತಿಗೋಸ್ಕರನ? ನನ್ನ ಮೇಲೆ ಜಿದ್ದೈತೆ, ನಾನ್ ಸೋಲ್ಲಿ ಅಂತ ಬಯಸ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನ್ ಸಾಯ್ಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರಾ ಅಂದ್ಮೇಲೆ ನನ್ನಲ್ಲಿ ಬದುಕೋ ಛಲ ಹೆಚ್ಚಾಗೈತೆ. ಇವತ್ ಹೇಳ್ತೀನಿ, ನಿನ್ನ ಹಣೆ ಮೇಲೆ ಬರ್ಕ. ಯಾಕಾದ್ರೂ ಸುಬ್ಬಿ ತಂಟೆಗೋದ್ನೋ? ಯಾಕಾದ್ರೂ ಅವಳ ಬಾಳಿನ ಜೊತೆ ಆಟ ಆಡದ್ನೋ? ಯಾಕಾದ್ರೂ ಅವಳನ್ನ ಸಾಯಿಸಕ್ ಪ್ರಯತ್ನ ಪಟ್ನೋ ಅಂತ ನೀನೇ ಬೈಕೊಂಡು ಬಾಲ ಮುದುರ್ಕೊಂಡು ನನ್ನ ಬಿಟ್ಟು ಬಿಡು ಅಂತ ನನ್ನನ್ನು ಬೇಡ್ಕೋಬೇಕು. ಹಂಗ ಮಾಡ್ಲಿಲ್ಲ, ನಾನು ಅಡಕನಹಳ್ಳಿ ಸುಬ್ಬಲಕ್ಷ್ಮಿನೇ ಅಲ್ಲ.